ಮಾಡಬೇಕು ಅಂತ ಒಂದು ಮಾತು ನೀವು ಹೇಳಿ ಅಂತೇಳಿ ನಾವು ಅವರ ಹತ್ರ ಕೇಳಿದೆವು. ಕೇಳುವಾಗ ಉತ್ತರ ಇಲ್ಲ. 1 ವಾರದಲ್ಲಿ ನಾನು ನಿಮಗೆ ಸರಿ ಮಾಡಿ ಕೊಡ್ತೇನೆ ಅಂತ ಹೇಳಿದರು. ಆಯ್ತು, 1 ವಾರದಲ್ಲಿ ಸರಿ ಮಾಡಿ ಕೊಟ್ಟರು. ಯಾವುದದು? ಇವರು ನಮ್ಮ ಸುನೀಲ್ ಕುಮಾರ್ ಅವರು ಹೇಳಿದಾಗೆ ಉಪ್ಪಿನ ಹೊಯ್ಗೆ. ದಯವಿಟ್ಟು ಸಮಾಜದ ಜನಗಳ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮ ಕಾರ್ಮಿಕ ಬಂಧುಗಳ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ. ನೀವು 1 ತುಂಡು ಕಬ್ಬಿಣವನ್ನು, ಬೇರೆ ಯಾರು ಬೇಡ, ಇಂಜಿನಿಯರ್ ಸರ್ಟಿಫಿಕೇಟ್ ಇದಕ್ಕೆ ಬೇಡ, 1 ತುಂಡು ಕಬ್ಬಿಣವನ್ನು ನಿಮ್ಮ ಮರಳು ಹೀಗೆ ಇಳಿಸ್ತಾ ಇರ್ತಕ್ಕಂಥ ಮರಳಿನಲ್ಲಿ 10 ದಿನ ಒದಗಿಸಿಟ್ಟು ನೋಡಿ, ಅದರ ಗುಣವು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಾನು ನಿಮ್ಮ ಮುಖಾಂತರ ಜಿಲ್ಲಾಧಿಕಾರಿಗಳಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ನೀವು ಕೊಡ್ತಾ ಇರ್ತಕ್ಕಂಥ ಈ ಮರಳಿನಿಂದ ನಿಮ್ಮ ಒಂದು ಇಂಜಿನಿಯರ್ ಅನ್ನು ಕರ್ಕೊಂಡು ಬಂದು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಸಾಧ್ಯವಿದೆ? ನಿಮಗೆ ತಾಕತ್ತಿದೆಯೇ? ಈ ಉಪ್ಪಿನ ಮರಳನ್ನು ಉಪಯೋಗಿಸಿ ಕಟ್ಟುವಂತ ಕಟ್ಟಡ ಇಷ್ಟು ವರ್ಷ ಬಾಳಿಕೆ ಬರಬಹುದು ಅಂತೇಳಿ ತಾಕತ್ತಿದೆಯಾ ನಿಮ್ಮಿಂದ ಹೇಳಲಿಕ್ಕೆ? ಯಾವುದೇ ಕಾರಣಕ್ಕೂ ನಿಮಗೆ ಸಾಧ್ಯವಿಲ್ಲ. ಈ ರೀತಿ ಭ್ರಷ್ಟಾಚಾರಗಳು ನಡೀತಾ ಇದೆ. ಇವತ್ತು ಸಮಾಜದ ಜನಗಳಿಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅನ್ನತಕ್ಕಂಥ. ಮರಳು, ಹೌದು ಮರಳು, ಸಮುದ್ರದಿಂದ ಮರಳು ತೆಗಿಬಾರ್ದಾದ್ರೆ ಯಾಕೆ ತೆಗೆದಿಲ್ಲ? ಅದು ಉಪ್ಪು. ಓಕೆ, ಅಡ್ಯಾರಿಂದ ತೆಗೆಯುವ ಮರಳು ಹೇಗೆ ಉಪ್ಪಲ್ಲದಾಗ್ತದೆ ಹೇಳಿ ದಯವಿಟ್ಟು. ಅಡ್ಯಾರಿಂದ ತೆಗೆಯುವ ಮರಳಿನಲ್ಲಿ ಉಪ್ಪು ಪೂರ್ಣವಾಗಿ ಮಿಕ್ಸ್ ಆಗಿದೆ. ದಯವಿಟ್ಟು ಹೇಳಬೇಕು, ಜಿಲ್ಲಾಡಳಿತ ಹೇಳಬೇಕು. ಗೊತ್ತಿಲ್ಲ, ನೀವು ಕಟ್ತಾ ಇದ್ದೀರಲ್ವಾ, ಸಮಾಜದ ತೆರಿಗೆಯನ್ನು ಉಪಯೋಗಿಸಿ ಸಂಬಳ ಪಡ್ಕೊಂಡು ನೀವು ಕಟ್ಟಿಸ್ತಾ ಇರ್ತಕ್ಕಂಥ ಏನು ಮಾಳಿಗೆಗಳು, ಇದು ಎಷ್ಟು ದಿನ ಉಳಿಯುತ್ತದೆ ಅನ್ನತಕ್ಕಂಥದ್ದು ನನಗೆ ಹೇಳಬೇಕು. ನಮಗೆ ಸ್ಪಷ್ಟವಾಗಿ ಗೊತ್ತಿರುವ ಕಾರಣ ಇವತ್ತು ನಾವು ಬೀದಿಗೆ ಬಂದಿದ್ದೇವೆ. ನಮಗೆ ಈ ಮರಳೆಲ್ಲ ಬೇಕಾದ್ದು. ನಿಮ್ಮ ಭಿಕ್ಷೆ ತರ ಈ ಮರಳು ನಮಗೆ ಬೇಡ. ನಮಗೆ ಯಾವ ಮರಳು ಬೇಕು? ಸಿಹಿ ನೀರಿನ ಮರಳು ಬೇಕು. ಇದು ಏನು ಮಾಫಿಯಾಗಳಿಗೆ ಬೇಕಾಗಿ ನೀವು ಬಿಡುಗಡೆ ಮಾಡಿಕೊಟ್ಟಿದ್ದೀರಾ. ಹಿಂದೊಮ್ಮೆ ಇಲ್ಲಿ ನಾವು ಮನವಿ ಕೊಟ್ಟೆವು, ಸರ್ ಒಂದು ಮಾತು ನೀವು ಹೇಳಬೇಕು, ಕಟ್ಟಡ ಕಾರ್ಮಿಕರಿಗೆ ಮರಳು ಇಲ್ಲದಿದ್ರೆ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ನೀವು ಗೇಟ್ ದಾಟುವವರೆಗೆ ಹಿಡಿಲಿಕ್ಕೆ ಆಗುದಿಲ್ಲ, ಗೇಟ್ ದಾಟಿದ್ರೆ ಇವರಿಗೆ ಹಿಡಿಲಿಕ್ಕೆ ಆಗುದಿಲ್ಲ. ಇನ್ನೊಂದು ಇಲ್ಲಿ ಅವ್ರು ನೋಡ್ಕೊಳ್ಬೇಕು.